ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ಬಾರಿಶ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಸಂಡೇ ಆ್ಯಂಡ್ ಬೇಗ ಕೂಡ ಎದ್ದಿದ್ದೀನಿ, ಯಾಕಂದರೆ ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಆ್ಯಂಡ್ ಆ ಎಂಗೇಜ್ಮೆಂಟ್ಗೆ ನಮಗೆ ಹೋಗೋಕ್ಕೆ ತುಂಬ ಟೈಮ್ ಬೇಕಾಗಿತ್ತು. ಅದಕ್ಕೆ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕೆ ಅಂದರೆ ನಾಳೆ ಮಂಡೇ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕು. ಇವತ್ತು ನಾವು ಹೋಗಿ ಬರೋಷ್ಟರಲ್ಲಿ ಅರೌಂಡ್ ಈವ್ನಿಂಗ್ ಆಗುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೆ. ಬಿಕಾಸ್ ಹೋಗೋದಕ್ಕೆ ನಮಗೆ 3 ಅವರ್ಸ್ ಬೇಕಾಗಿತ್ತು ಆ್ಯಂಡ್ ಬರೋದಕ್ಕೆ 3 ಅವರ್ಸ್. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ವಾಪಸ್ ಬರೋಷ್ಟರಲ್ಲಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ನಾನು ಬೆಳಗ್ಗೆನೇ ಎದ್ದು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿದೆ ಆ್ಯಂಡ್ ಗ್ರಿಲ್ಸು ಕೂಡ ಎಲ್ಲ ಒರೆಸ್ಕೊಂಡೆ. ಬಿಕಾಸ್ ರೋಡ್ ಸೈಡೇ ನಮ್ಮ ಮನೆ ಆಗಿರೋದ್ರಿಂದ ಧೂಳು ತುಂಬ ಕುತ್ಕೊಂಡಿರುತ್ತೆ ಆ್ಯಂಡ್ ವೀಕ್ಲಿ 1 ಟೈಮ್ ಒರೆಸಿಲ್ಲ ಅಂದರೆ ತುಂಬ ಗಲೀಜು ಕಾಣಿಸುತ್ತೆ ಮನೆ. ಅದಕ್ಕೆ ಆ್ಯಂಡ್ ಒಳಗಡೆ ಕೂಡ ನಾನು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ 1 ವೀಕ್ ಕೂಡ ಆಗಿರಲಿಲ್ಲ ನಾನು ವಿಂಡೋಸ್ ಕ್ಲೀನ್ ಮಾಡಿ, ಆದರೂ ಧೂಳಿರುತ್ತೆ. ಸೊ ನಾನು ಎಲ್ಲ ರೆಡಿಯಾಗಿ ನನ್ನ ಫ್ರೆಂಡ್ಸ್ ಬಂದು ನನ್ನ ಮತ್ತು ನನ್ನ ಹಸ್ಬೆಂಡ್ನ ಪಿಕ್ ಮಾಡಿದ್ರು. ಸೊ ಪಿಕ್ ಮಾಡಿಕೊಂಡು ನಾವೆಲ್ಲ ಕಾರಲ್ಲಿ ಹೊರಟ್ವಿ. ಕಾರಲ್ಲಿ ತುಂಬ ವಿಷಯಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ ಆ್ಯಂಡ್ ನಾವು ಮೀಟ್ ಮಾಡಿ ಜಸ್ಟ್ 1 ವೀಕ್ ಆದ್ರೂ ಆ 1 ವೀಕಲ್ಲಿ ಏನೇನಾಗಿರುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀವಿ. ಆ್ಯಂಡ್ ಶೇರ್ ಮಾಡ್ಕೊಳ್ತಾ ತುಂಬ ಹಸುವಾಗಿತ್ತು ಎಲ್ಲರಿಗೂ. ಟಿಫನ್ ಕೂಡ ಯಾರೂ ಮಾಡಿರಲಿಲ್ಲ. ಅದಕ್ಕೆ ಅಲ್ಲೇ ಹೋಟೆಲಲ್ಲಿ ನಾವು ಕುತ್ಕೊಂಡು ಟಿಫನ್ ಮಾಡಿ ಒಂದು ಸಣ್ಣ ಕಾಫಿ ಕುಡಿದ್ವಿ ಆ್ಯಂಡ್ ನಾವು ರೀಚ್ ಆಗೋಷ್ಟರಲ್ಲಿ 12:30 ಆಗಿತ್ತು. ಆ್ಯಂಡ್ ಥ್ಯಾಂಕ್ ಗಾಡ್ ಇನ್ನೂ ರಿಂಗ್ ಎಕ್ಸ್ಚೇಂಜ್ ಆಗಿರಲಿಲ್ಲ. ಸೊ ಹೋಗಿದ ತಕ್ಷಣ ರಿಂಗ್ ಎಕ್ಸ್ಚೇಂಜ್ ಕೂಡ ನಾವು ಕಣ್ಣು ತುಂಬ ನೋಡಿ ಎಲ್ಲರೂ ಖುಷಿ ಪಟ್ವಿ ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ನಿಮಗೆ ಗೊತ್ತು, ಫ್ರೆಂಡ್ಸ್ ಎಲ್ಲ ಸೇರಿದಾಗ ತುಂಬ ಮೋಜು ಮಸ್ತಿ ನಗು ಎಲ್ಲನೂ ಇರುತ್ತೆ. ಸೊ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಬಿಸಿಲಿತ್ತು ಆ್ಯಂಡ್ ವಾಪಸ್ಸು ನಾವು ನನ್ನ ಫ್ರೆಂಡ್ಗೆ ಬಾಯ್ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ಹೊರಡೋ ಟೈಮಲ್ಲೂ ಕೂಡ ತುಂಬಾ ಬಿಸಿಲಿತ್ತು ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಕೂಡ ಇತ್ತು. ಹಾಗೆ ನಾವು ಮಾತಾಡ್ಕೊಳ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಹೊರಟ್ವಿ. ಆ್ಯಂಡ್ ನೀರು ಕುಡಿಯೋಣ ಅಥವಾ ಜ್ಯೂಸ್ ಕುಡಿಯೋಣ ಅಂತ ನಾವು ಅಲ್ಲಿ ಒಂದು ಅಂಗಡಿ ಹತ್ರ ಕೂಡ ಸ್ಟಾಪ್ ಮಾಡಿ ಯಾರ್ಯಾರಿಗೆ ಏನೇನು ಜ್ಯೂಸ್ ಇಷ್ಟ ಆಯಿತೋ ಆ ಜ್ಯೂಸನ್ನ ಕುಡಿದು ಅಲ್ಲೂ ಒಂದು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ಸು ಬ್ಯಾಂಗ್ಳೂರಿಗೆ ಬಂದ್ವಿ. ಆ್ಯಂಡ್ ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಸ್ವಲ್ಪ ಕೂಡ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿರೋ ಒಂದು ನಾಯಿ ಇತ್ತು, ಆ ನಾಯಿನ ಕೂಡ ಆಟ ಆಡಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಹೋದ್ವಿ. ಈ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.